ಸೊ ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನಪ್ಪ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ಸೊ ಯೂಟ್ಯೂಬಲ್ಲಿ ಒಂದು ಹೊಸದಾಗಿರೋಂಥ ಪ್ರಾಬ್ಲಮ್ ಬರ್ತಾಯಿದೆ. ಸೊ ಆ ಒಂದು ಪ್ರಾಬ್ಲಮ್ ಏನಂದರೆ, ಸೊ ಇವಾಗ ನಾವೇನು ರೀಲ್ಸ್ ನೋಡ್ತಾ ಇರ್ತೀವಿ ನೋಡಿ, ಸೊ ಅವಾಗೆ ಇಲ್ಲಿ ಲೈಕು ಮತ್ತು ಡಿಸ್ಲೈಕು ಮತ್ತು ಕಮೆಂಟು ಆ್ಯಂಡ್ ಶೇರ್ ಬಾಕ್ಸ್ ಏನಿದೆ ನೋಡಿ, ಸೊ ಇವು 4 ಆಪ್ಷನ್ ಕೂಡ ನಿಮಗೆ ಕಾಣಿಸೋದಿಲ್ಲ. ಸೊ ಅಂದರೆ ಇವು 4 ಆಪ್ಷನ್ ಏನಿದೆ ನೋಡಿ, ಸೊ ಅದು ಕಾಣಿಸ್ತಾ ಇರೋದಿಲ್ಲ. ಸೊ ಮೇನಾಗಿ ಇವು ಇಷ್ಟು ಸೆಟ್ಟಿಂಗ್ಸು, ಸೊ ಇವು ಇಲ್ಲೇನಿದೆ ನೋಡಿ, ಸೊ ಲೈಕ್ ಮಾಡೋದು ಮತ್ತು ಡಿಸ್ಲೈಕ್ ಮಾಡೋದು ಆ್ಯಂಡ್ ಕಮೆಂಟ್ ಮಾಡೋದು ಆ್ಯಂಡ್ ಶೇರ್ ಮಾಡೋದು ಮತ್ತು ರಿಮ್ಸ್ ಒಂದು ಆಪ್ಷನ್ ಒಂದೊಂದು ಸಲ ಕಾಣಿಸುತ್ತೆ, ಒಂದೊಂದು ಸಲ ಕಾಣಿಸೋದಿಲ್ಲ. ಸೊ ಇವಾಗ ಪ್ರಾಬ್ಲಮ್ ಬರ್ತಾ ಇರೋದೇನೆಂದರೆ, ಸೊ ಯೂಟ್ಯೂಬಲ್ಲಿ ಶಾರ್ಟ್ಸ್ ನೋಡಬೇಕಾದ್ರೆ ಈ ಒಂದು ಆಪ್ಷನ್ ಅನ್ನೋದೇ ತೋರಿಸ್ತಾ ಇರೋದಿಲ್ಲ, ಈ ರೀತಿ ಬರ್ತಾ ಇರುತ್ತೆ. ಸೊ ಇಲ್ಲೇನು ಶಾರ್ಟ್ಸ್ ನೋಡ್ತಾ ಇದ್ದೀವಿ ನೋಡಿ, ಸೊ ಈ ರೀತಿಯಾಗಿ ಈ ಒಂದು ಪ್ರಾಬ್ಲಮ್ ಅನ್ನೋದು ಬರ್ತಾ ಇರುತ್ತೆ. ಸೊ ಈ ಒಂದು ಪ್ರಾಬ್ಲಮ್ನ ಸೊಲ್ಯೂಷನ್ ಏನು ಆ್ಯಂಡ್ ಈ ಥರ ರೀಲ್ಸ್ ಬರುವಾಗ ನಾವು ಲೈಕ್ ಮಾಡೋದು, ಡಿಸ್ಲೈಕ್ ಮಾಡೋದು, ಕಮೆಂಟ್ ಮಾಡೋದು, ಶೇರ್ ಮಾಡೋದು, ಯಾವ ರೀತಿ ನಾವು ಮತ್ತೆ ರಿಟರ್ನ್ ಆಪ್ಷನ್ನ ತರೋದು ಅಂತ ಹೇಳ್ಬಿಟ್ಟು ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಏನಾದರೂ ವಿಸಿಟ್ ಮಾಡಿದರೆ, ಸೊ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ, ಸೊ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇದಾಗಿ ನೀವೇನು ಮಾಡಬೇಕಂದ್ರೆ, ನಿಮ್ಮ ಮೊಬೈಲಲ್ಲಿರೋಂಥ ಸೆಟ್ಟಿಂಗ್ನ ನೀವು ಓಪನ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನಾನು ಇವಾಗಲೇ ನನ್ನ ಮೊಬೈಲಲ್ಲಿ ಸೆಟ್ಟಿಂಗ್ ಆ್ಯಪ್ ಇದೆ, ಸೊ ಅದನ್ನು ನಾನು ಓಪನ್ ಮಾಡ್ಕೊಳ್ತೀನಿ. ಸೊ ನೀವು ಕೂಡ ಇದನ್ನು ಓಪನ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ನೀವು ಹಾಗೆ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿದರೆ ಇಲ್ಲಿ ನಿಮಗೆ ಆ್ಯಪ್ಸ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಬರುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಆ್ಯಪ್ಸ್ ಅಂತ ಹೇಳ್ಬಿಟ್ಟು ಬರೋದಿಲ್ವಾ. ಸೊ ಈ ಆ್ಯಪ್ಸ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಇಲ್ಲಿ ನೀವೇನು ಮಾಡ್ಬೇಕಂದ್ರೆ, ಇಲ್ಲಿ ಆ್ಯಪ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಬರುತ್ತೆ. ಸೊ ಅದು ಫಸ್ಟ್ ಆದರೂ ಇರ್ಬೋದು, ಅಥವಾ ಸೆಕೆಂಡ್ ಆದರೂ ಇರ್ಬೋದು, ಅಥವಾ ಥರ್ಡ್ ಆದರೂ ಇರ್ಬೋದು. ಆ್ಯಪ್ ಮ್ಯಾನೇಜ್ಮೆಂಟ್ ಅಂತ ಎಲ್ಲಿ ಬರುತ್ತೆ ನೋಡಿ, ಸೊ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಇಲ್ಲಿ ನೀವು ಸ್ವಲ್ಪ ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡಿದರೆ ನಿಮಗೆ ಯೂಟ್ಯೂಬ್ ಅಂತ ಒಂದು ಆ್ಯಪ್ ಕಾಣಿಸುತ್ತೆ. ಸೊ ಇವಾಗ ಏನು ನಿಮಗೆ ಯೂಟ್ಯೂಬಲ್ಲಿ ರೀಲ್ಸ್ ನೋಡುವಾಗ ಲೈಕ್ ಮಾಡೋದು ಅದು ಆಪ್ಷನ್ ಬರ್ತಾ ಇಲ್ಲ ಅಲ್ವಾ. ಸೊ ಹಾಗಾಗಿ ನೀವು ಯೂಟ್ಯೂಬ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಲಾಸ್ಟಿಗೆ ಯೂಟ್ಯೂಬ್ ಇದೆ. ಸೊ ಇದ್ರ ಮೇಲೆ ನಾನು ಕ್ಲಿಕ್ನ ಮಾಡ್ಕೊಳ್ತೀನಿ. ಸೊ ಈ ಥರ ನೀವು ಸ್ಕ್ರೋಲ್ ಡೌನ್ ಮಾಡೋಕ್ಕಾಗಿಲ್ಲ ಅಂದರೂ ಕೂಡ ಇಲ್ಲಿ ಮೇಲ್ಗಡೆ ಸರ್ಚ್ ಆಪ್ಷನ್ ಕೂಡ ಇದೆ. ಸೊ ಇಲ್ಲಿ ಯೂಟ್ಯೂಬ್ ಅಂತ ಸರ್ಚ್ ಮಾಡಿದರೆ ಸಾಕು, ಮೇಲ್ಗಡೆ ಫಸ್ಟ್ ಒನ್ನೇ ಬರುತ್ತೆ ನೋಡಿ ಯೂಟ್ಯೂಬು. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಇವಾಗ ನೀವು ಇಲ್ಲಿ ಏನು ಮಾಡ್ಬೇಕಂದ್ರೆ, ಇಲ್ಲಿ ಸ್ಟೋರೇಜ್ ಯೂಸ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಬರುತ್ತೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡು ಇದಾದಮೇಲೆ ಇಲ್ಲಿ ಕ್ಲಿಯರ್ ಕ್ಯಾಚ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಬರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಆಮೇಲೆ ಮತ್ತೆ ಇಲ್ಲಿ ಕ್ಲಿಯರ್ ಡಾಟಾ ಅಂತ ಹೇಳ್ಬಿಟ್ಟು ಕೂಡ ಬರುತ್ತೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ಡಿಲೀಟ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮೊಬೈಲಲ್ಲಿ ಫೋಟೋಸು, ವೀಡಿಯೋಸು, ಸೊ ಈ ಥರ ಏನು ಕೂಡ ಡಿಲೀಟ್ ಆಗೋದಿಲ್ಲ. ನಿಮ್ಮ ಯೂಟ್ಯೂಬಲ್ಲಿರೋಂಥ ವೈರಸ್ಸು, ಸೊ ಈ ಥರ ಡಾಟಾ ಕಲೆಕ್ಟ್ ಆಗಿರೋದು, ಸೊ ಅದು ಡಿಲೀಟ್ ಆಗುತ್ತೆ ಅಷ್ಟೇ. ನಿಮ್ಮದು ಮೊಬೈಲಲ್ಲಿರೋಂಥ ಯಾವುದೇ ಒಂದು ಏನು ಕೂಡ ಡಿಲೀಟ್ ಆಗೋದಿಲ್ಲ. ಸೊ ಏನು ಕೂಡ ನೀವು ಟೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ಡಿಲೀಟ್ ಅಂತ ಇದೆಯಲ್ಲ, ಸೊ ಈ ಡಿಲೀಟ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಇವಾಗ ನೀವೇನು ಮಾಡ್ಬೇಕಂದ್ರೆ, ಸ್ವಲ್ಪ ಬ್ಯಾಕ್ ಬನ್ನಿ ಈ ಥರ ಹೋಮ್ ಪೇಜಿಗೆ ಬಂದಿದ್ದಾದಮೇಲೆ, ಸೊ ಎಲ್ಲರ ಮೊಬೈಲಲ್ಲೂ ಪ್ಲೇಸ್ಟೋರ್ ಇದ್ದೇ ಇರುತ್ತೆ. ಸೊ ಪ್ಲೇಸ್ಟೋರನ್ನು ನೀವು ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಇಲ್ಲಿ ಮತ್ತೆ ಸರ್ಚ್ ಬಾರ್ ಮೇಲೆ ನೀವು ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ಯೂಟ್ಯೂಬ್ ಅಂತ ಟೈಪ್ ಮಾಡಿ. ಸೊ ಯೂಟ್ಯೂಬ್ ಅಂತ ನೀವು ಟೈಪ್ ಮಾಡಿ ಆಮೇಲೆ ಸರ್ಚ್ ಮಾಡಿದರೆ ಸಾಕು, ನಿಮಗೆ ಕೆಳಗಡೆ ಯೂಟ್ಯೂಬ್ ಬರುತ್ತೆ ನೋಡಿ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಇಲ್ಲಿ ಓಪನ್ ಅಂತ ಬರುತ್ತೆ ನೋಡಿ. ಸೊ ಇಲ್ಲಿ ಅಪ್ಡೇಟ್ ಅಂತ ಬರುತ್ತೆ. ಸೊ ಅಪ್ಡೇಟ್ ನೀವೇನಾದರೂ ಮಾಡ್ಕೊಂಡಿಲ್ಲ ಅಂದರೆ, ಸೊ ಬೇಗನೆ ಹೋಗಿ ಅಪ್ಡೇಟ್ನ ಮಾಡ್ಕೊಳ್ಳಿ. ಸೊ ನಂದರಲ್ಲಿ ನಾನು ಆವಾಗಲೇ ಒಂದು ಸಲ ಮಾಡಿದ್ದೆ, ಯಾಕಂದರೆ ಆಪ್ಷನ್ ಏನಕ್ಕೆ ಬರ್ತಾಯಿಲ್ಲ ಅಂತ ಹೇಳ್ಬಿಟ್ಟು ನಂಗೆ ಟೆನ್ಷನ್ ಆಗಿಬಿಟ್ಟು ನಾನು ಪ್ಲೇಸ್ಟೋರ್ ಒಳಗಡೆ ಹೋಗ್ಬಿಟ್ಟು ಆಮೇಲೆ ಸೆಟ್ಟಿಂಗ್ಸಲ್ಲಿ ಹೋಗ್ಬಿಟ್ಟು ಇದೇ ಥರ ಸೇಮ್ ರೀತಿಯೇ ನಾನು ಮಾಡಿದೆ. ಸೊ ಇವಾಗ ನನ್ನ ಆಪ್ಷನ್ ಅನ್ನೋದು ಕಾಣಿಸ್ತಾ ಇದೆ, ಯಾಕಂದರೆ ನಾನು ಅಪ್ಡೇಟ್ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ನಿಮ್ದೇನಾದರೂ ಅಪ್ಡೇಟ್ ಇಲ್ಲ ಅಂದರೆ ಆ್ಯಂಡ್ ಅಪ್ಡೇಟ್ ಏನಾದರೂ ಇತ್ತು ಅಂದರೆ, ಸೊ ಅಪ್ಡೇಟ್ ಮಾಡ್ಕೊಳ್ಳಿ. ಸೊ ಇಲ್ಲ ಅಂದರೂ ಕೂಡ ಏನು ಪ್ರಾಬ್ಲಮ್ ಇಲ್ಲ, ಓಪನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಅಪ್ಡೇಟ್ ಇದ್ದವ್ರು ಮಾತ್ರ ನೀವು ಅಪ್ಡೇಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಅಲೋವ್ ಅಂತ ಕೇಳುತ್ತೆ. ಸೊ ಅಲೋವ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಅಲೋವ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡಿದ್ದಾದಮೇಲೆ, ಸೊ ಇಲ್ಲಿ ನೀವು ಯಾವ್ದಾರ ರೀಲ್ಸ್ ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೊ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೋಡಿ, ಸೊ ಆ ಒಂದು ರೀಲ್ಸ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಮತ್ತೆ ಇವಾಗ ಶೇರ್ ಆಪ್ಷನು ಮತ್ತು ಡಿಸ್ಲೈಕ್ ಆಪ್ಷನು, ಆಮೇಲೆ ಕಮೆಂಟ್ ಮಾಡೋದು, ಸೊ ಇದೆಲ್ಲ ಕೂಡ ನಿಮಗೆ ಕಾಣಿಸ್ತಾ ಇರುತ್ತೆ. ಸೊ ಇಲ್ಲಿ ಶಾರ್ಟ್ಸ್ ಮೇಲೆ ನಾನು ಕ್ಲಿಕ್ ಮಾಡ್ಕೊಳ್ತೀನಿ. ಸೊ ಇವಾಗಲೇ ಶಾರ್ಟ್ಸ್ ವಿಡಿಯೋ ಇದೆ ನೋಡಿ. ಸೊ ಇದು ನನ್ನ ವಿಡಿಯೋ ಅಷ್ಟೇ ನಾನು ತೋರಿಸ್ತಾ ಇದ್ದೀನಿ. ಸೊ ನೀವು ಬೇರೆ ಯಾರ್ದು ವಿಡಿಯೋ ನೋಡಿದ್ರು ಕೂಡ ನಿಮಗೆ ಲೈಕ್ ಮಾಡೋದು, ಡಿಸ್ಲೈಕ್ ಮಾಡೋದು ಎಲ್ಲ ಕೂಡ ಕಾಣಿಸ್ತಾ ಇರುತ್ತೆ. ಸೊ ನೋಡ್ತಾ ಇರ್ಬೋದು, ಇವಾಗ ನನ್ನ ವಿಡಿಯೋನ ನಾನು ಪ್ಲೇ ಮಾಡಿದ್ದೀನಿ. ಸೊ ಇಲ್ಲಿ ಲೈಕ್ ಮಾಡೋದು, ಡಿಸ್ಲೈಕ್ ಮಾಡೋದು ಆ್ಯಂಡ್ ಕಮೆಂಟ್ ಮಾಡೋದು, ಶೇರ್ ಮಾಡೋದು ಕೂಡ ನೀವು ಇಲ್ಲಿ ರೈಟ್ ಸೈಡಿಗೆ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತಂದು ಹೇಳ್ಬಿಟ್ಟು. ಸೊ ಲೈಕ್ ಮಾಡೋದು, ಡಿಸ್ಲೈಕ್ ಮಾಡೋದು, ಕಮೆಂಟ್ ಮಾಡೋದು, ಶೇರ್ ಮಾಡೋ ಆಪ್ಷನ್ ನಿಮ್ಗೆ ಏನಾದರೂ ಕಾಣಿಸ್ತಿಲ್ಲ ಅಂದರೆ ಈ ರೀತಿಯಾಗಿ ನೀವು ಟ್ರೈ ಮಾಡಿ 100% ಆಗಿ ನಿಮಗೆ ವರ್ಕ್ ಆಗುತ್ತೆ. ಅಂದರೆ ಆಪ್ಷನ್ ಅನ್ನೋದು ಮತ್ತೆ ತೋರಿಸೋ ರೀತಿ ರೀಲ್ಸ್ನ ನೀವು ನೋಡ್ಬೋದು. ಸೊ ಇವತ್ತಿನ ಒಂದು ವಿಡಿಯೋ ಇದಿಷ್ಟ ಆಗಿರುತ್ತೆ. ಸೊ ಈ ವಿಡಿಯೋ ನಿಮ್ಗೇನಾದರೂ ಸ್ವಲ್ಪ ಏನಾದರೂ ಇಷ್ಟ ಆಗಿದ್ರೆ, ಸೊ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ, ಸೊ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.